ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ಪಾಠಕ್ಕೆ ತಮಗೆಲ್ಲರ ಸ್ವಾಗತ. ಇವತ್ತಿನ ವಿಡಿಯೋ ಪಾಠದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎಂಬ ಅಧ್ಯಾಯವನ್ನು ನೋಡೋಣ. ಪ್ರಸ್ತುತಿ ಶ್ರೀ ಎಚ್ ಎಂ ಜಗ್ಗಲ್. ಈ ಒಂದು ವಿಡಿಯೋ SLC ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 15 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಜೋಡಿಸಿದ ಘನಫಲಗಳ ಮೇಲ್ಮೈ ವಿಸ್ತೀರ್ಣವನ್ನು ನೋಡೋಣ. ಮೊದಲನೇ ಭಾಗದಲ್ಲಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಇದು ಕೊಟ್ಟಿರ್ತಕ್ಕಂಥ ಸಮಸ್ಯೆ. ವರ್ಗದ ಘನದ ಘನಫಲವನ್ನು 64 ಸೆಂಟಿಮೀಟರ್ ಕ್ಯೂಬ್ ಎಂದು ಕೊಟ್ಟಿದ್ದಾರೆ. ಹಾಗಾದರೆ ಸೂತ್ರ ವರ್ಗ ಘನದ ಘನಫಲ ಈಸ್ ಈಕ್ವಲ್ ಟು ಬಾಹು ಕ್ಯೂಬ್. ಸೊ ಬಾಹು ಕ್ಯೂಬ್ ಈಸ್ ಈಕ್ವಲ್ ಟು 64. ಯಾಕಂದರೆ ಈ ಬಾಹು ಕ್ಯೂಬ್ ಈಸ್ ಈಕ್ವಲ್ ಟು ವರ್ಗದ ಘನಫಲ ಇಸ್ಕೊಂಡು 64. ಹಾಗಾಗಿ ಬಾಹು ಕ್ಯೂಬ್ ಇಸ್ಕೊಂಡು 64. ಇನ್ನು ಈ ಬಾಹು ಕ್ಯೂಬ್ ಇದನ್ನು ಈ ಕಡೆ ಬಂದರೆ ಕ್ಯೂಬ್ ರೂಟ್ ಆಗುತ್ತೆ. ಇದರ ಘನಮೂಲ 4 ಆಗುತ್ತೆ. ಸೊ ನೆಕ್ಸ್ಟ್ ಏನು ಹೇಳಿ ನೋಡ್ರಿ, ಇದನ್ನು ಏನು ಮಾಡ್ತಾರೆ, 2 ವರ್ಗ ಘನಮುಖಗಳನ್ನು ಸೇರಿಸ್ತಾರಂತ. ಇಲ್ಲೊಂದು ವರ್ಗ ಘನಮುಖ ಬಂದು ನೋಡ್ಬೋದು. ಇದಕ್ಕೆ ಇನ್ನೊಂದು ವರ್ಗ ಘನಮುಖವನ್ನು ಏನು ಮಾಡ್ತೀನಿ, ಇವಾಗ ಸೇರಿಸ್ತೀನಿ. ಎಸ್, ಸೇರಿಸಿದ. ಸೊ ಇವಾಗ ಇದರ ಎತ್ತರ 4 ಸೆಂಟಿಮೀಟರ್ ಆಯಿತು, ಇದರ ಅಗಲ 4 ಸೆಂಟಿಮೀಟರ್ ಆಗುತ್ತೆ. ಈಗ ಆಯತದ ಮೇಲ್ಮೈ ವಿಸ್ತೀರ್ಣ ಕೇಳ್ಯಾರ. 2 ಬ್ರಕೆಟ್ LB ಪ್ಲಸ್ BH ಪ್ಲಸ್ HL ಇದು ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ. ಇಲ್ಲ ನೋಡ್ಬೋದು. ಹಾಗಾದರೆ ಇದರ ಉದ್ದ ಮಾತ್ರ ಹೆಚ್ಚಾಗತ್ತಾ, ಎತ್ತರ ಹೆಚ್ಚಾಗಲ್ಲ, ಅಗಲ ಹೆಚ್ಚಾಗಲ್ಲ. ಉದ್ದ ಏನಾಗುತ್ತೆ, ಇದು 4 ಅಂದರೆ ಉದ್ದ 8 ಆಗುತ್ತೆ. ಹಾಗಾಗಿ L8 BH 4 B4 ಆಗುತ್ತೆ. ಈ ಬೆಲೆಗಳನ್ನು ತುಂಬೋಣ. ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 2 ಬ್ರಕೆಟ್ L ಅಂದರೆ 8 ಗುಣಿಲೆ B ಅಂದ್ರೆ 4 ಪ್ಲಸ್ಸಿಗೆ ಪ್ಲಸ್ B ಅಂದ್ರೆ 4 ಇಂಟು H ಅಂದ್ರೆ 4 ಪ್ಲಸ್ ಪ್ಲಸ್ಸಿಗೆ ಪ್ಲಸ್ಸು H ಅಂದ್ರೆ 4 L ಅಂದ್ರೆ 8. ನೋಡಿ, 2 ಘನಗಳನ್ನು ಜೋಡಿಸಿದಾಗ ಉದ್ದ ಮಾತ್ರ ಹೆಚ್ಚಾಗುತ್ತಾ, ಎತ್ತರ ಮತ್ತು ಅಗಲಗಳು ಯಾವುದೇ ಬದಲಾವಣೆ ಆಗುವುದಿಲ್ಲ. ಸೊ ಇದಕ್ಕೆ ಗುಣಾಕಾರ ಮಾಡೋಣ. ಈಸ್ ಈಕ್ವಲ್ ಟು ಒಳಗಲು ಗುಣಾಕಾರ ಮಾಡೋಣ. ಫಸ್ಟ್ 8 4 32 ಪ್ಲಸ್ 4 4 16 ಪ್ಲಸ್ 4 8 32. ನೆಕ್ಸ್ಟ್ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 2. ಯಾಕೆ 32 16 ಕೊಡಿಸಿದ್ರೆ 48, 48 ಪ್ಲಸ್ 32 ಕೊಡಿಸಿದ್ರೆ 80 ಆಗುತ್ತೆ. ಹಾಗಾಗಿ 87 160 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಏನೈತಿ ಇಲ್ಲೇ 160 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇದನ್ನು 60 ಸೆಂಟಿಮೀಟರ್ ಸ್ಕ್ವೇರ್ ಬರಿಬೋದು, ಅಥವಾ ಘನ ಸೆಂಟಿಮೀಟರ್ ಅಂತಲೂ ಕೂಡ ನಾವು, ಅಥವಾ ಘನ ಸೆಂಟಿಮೀಟರ್ ಅಂತ ಚದರ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಸೆಂಟಿಮೀಟರ್ ಅಂತ ಇದನ್ನು ಬರಿಬೋದು ನಾವು. ಒಂದು ಲೆಕ್ಕವನ್ನು ನೋಡೋಣ. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರಿನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳಾಕೃತಿಯನ್ನು ಕೂಡಿಸಿದೆ. ನೋಡ್ಬೋದು ನಾವಲ್ಲೇ. ಸೊ ಇದು ಒಂದು ಟೊಳ್ಳಾದ ಸಿಲಿಂಡರ್. ಟೊಳ್ಳಾದ ಸಿಲಿಂಡರ್ ಊದುಗೋಳುವೆ ಅಥವಾ ಪೈಪ್ ಅಂತಿರ್ತಾರಲ್ಲ, ಅವು ಟೊಳ್ಳಾದ ಸಿಲಿಂಡರ್. ಇದರ ಮೇಲ್ಗಡೆ, ಕೆಳಗಡೆ ಅಥವಾ ಮೇಲ್ಗಡೆ ಅಂದ್ಕೊಂಡ್ರೆ ಒಂದು ಅರ್ಧ ಗೋಳಾಕೃತಿಯನ್ನು ಕೂಡಿಸಲಾಗಿದೆ. ಈ ಥರ ಮಾಡಿದೆ. ಈ ಅರ್ಧಗೋಳದ ವ್ಯಾಸ 14 ಅದ. ಈ ಅರ್ಧಗೋಳದ ವ್ಯಾಸ 14 ಅದ. ಹಾಗಾಗಿ ಈ ಸಿಲಿಂಡರ್ನ ವ್ಯಾಸವು ಕೂಡ 14 ಆಗುತ್ತೆ. ಹಾಗಾದ್ರೆ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಕೇಳೋಣ. ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಇಸ್ಕೊಟ್ಟು ಏನಾಗುತ್ತೆ ಅಂದ್ರೆ ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ. ಹಾಗಾದರೆ ಪಾತ್ರೆ ಒಳ ಮೇಲ್ಮೈ ವಿಸ್ತೀರ್ಣ ಇಸ್ಕೊಲ್ ಟು ಸಿಲಿಂಡರ್ನ ಒಳ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ಆಕಾರದಿಂದ ಅದು ಪಾರ್ಶ್ವ ಮೇಲ್ಮೈ 2πRh ಪ್ಲಸ್ ಇದರದ್ದು ಅರ್ಧಗೋಳದ ಒಳ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಇಲ್ಲಿ 2πr ಅನ್ನು ಕಾಮನ್ ತೆಗೆದೀನಿ. ಅವಾಗ ಏನು ಉಳಿದೈತಿ, H ಪ್ಲಸ್ R. 2πr ಬ್ರಾಕೆಟ್ H ಪ್ಲಸ್ R ಫಾರ್ಮುಲಾ. ಇದನ್ನು ಸರಳ ರೂಪ ಕೊಟ್ಟಿನಿ ಅಷ್ಟೇ. ಇವಾಗ ಬೆಲೆಗಳನ್ನು ತುಂಬನ. H ಇಲ್ಲಿ ನೋಡ್ಬೋದು, ಸಿಲಿಂಡರ್ನ ಎತ್ತರ, ಈ ಪೂರ್ಣ ಎತ್ತರ ಎಷ್ಟದಂದ್ರೆ 13 ಐತಿ ಅಂತೇಳ. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲೇ ಈ ಅರ್ಧಗೋಳದ ಎತ್ತರನ ಅದರಲ್ಲಿ ಕಳಿತೀನಿ. ಅರ್ಧಗೋಳ ಎಷ್ಟದೆ, 7 ಅದ. ಅದ್ರದ್ದು ಅದರ ತ್ರಿಜ್ಯವೇ ಅದರ ತ್ರಿಜ್ಯ. ಯಾಕೆ ಅರ್ಧಗೋಳದ ವ್ಯಾಸ ಎಷ್ಟು ಕೊಟ್ರೆ 14 ಅಂತ ಕೊಟ್ಟರೆ ಲೆಕ್ಕದೊಳಗೆ ನೋಡ್ಬೋದು ನಾವು. ಹಾಗಾದ್ರೆ ತ್ರಿಜ್ಯ ಏನಾಗುತ್ತೆ, ಅರ್ಧ ಇರುತ್ತೆ. ಹಾಗಾಗಿ ತ್ರಿಜ್ಯ 7,
ಆ ತ್ರಿಜ್ಯದ ಅದನ್ನು ಕಳೆದಾಗ ಉಳಿಯುವುದೇ ಸಿಲಿಂಡರ್ನ ಎತ್ತರ. ಒಟ್ಟು ಎತ್ತರದೊಳಗೆ ಈ ಸಿಲಿಂಡರ್ನ ತ್ರಿಜ್ಯ ಅಂದರೆ ಅದೇ ಎತ್ತರ ಆಗುತ್ತೆ. ಇದಕ್ಕೆ ಅರ್ಧಗೋಳಕ್ಕೆ ತ್ರಿಜ್ಯ ಅವಾಗ ಕಳೆದಾಗ ನಮಗೆ ಸಿಗೋದೇ ಸಿಲಿಂಡರ್ನ ಎತ್ತರ 6 ಸೆಂಟಿಮೀಟರ್. ಇನ್ನು ತ್ರಿಜ್ಯ 14 ಅದ, ಅದನ್ನು ಬೈ 2 ಅಂದರೆ ವ್ಯಾಸ ಡಿವೈಡೆಡ್ ಬೈ 2 ಅಂದರೆ 7 ಸೆಂಟಿಮೀಟರ್ ಆಗುತ್ತೆ. ಈಗ ಬೆಲೆಗಳನ್ನು ತುಂಬೋಣ. ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಕೊಟ್ಟು 2 ಪೈ ಅಂದರೆ 22/7 ಇಂಟು ಆರ್ ಅಂದ್ರೆ 7 ಸೆಂಟಿಮೀಟರ್ ತ್ರಿಜ್ಯ. ಬ್ರಾಕೆಟ್ H ಪ್ಲಸ್ ಆರ್, H ಆರ್ ಅದ ಪ್ಲಸ್ 7. ಸೊ ನೆಕ್ಸ್ಟ್ ಪಾತ್ರೆ ಒಳ ಮೇಲ್ಮೈ ವಿಸ್ತೀರ್ಣ 2 ಬರ್ತೀನಿ. ಇಲ್ಲಿ ನೋಡಿ 7 ಒಂದಲೇ ಇಲ್ಲಿ ಕಡ್ತಾವತ್ತು. ಸೊ 7 ಒಂದಲೇ ಇಲ್ಲಿ ಕಡತವನ್ನು ಹೊಡೆದು ನಾನು ಹೊಡೆದ್ರಂದ್ರೆ ನೆಕ್ಸ್ಟ್ ಹಾಗಾದ್ರೆ ಕಡ್ತಾ ಹೊಡೆದ್ವಿ ಅಂತಂದ್ರೆ ಅದರ ಅರ್ಥ ಅವಾಗ ಅದಕ್ಕೆ 2 ರೂಪಾಯಿ ಕೊಟ್ಟಿವಿ ಅಂದಂಗೆ. ಸೊ ಇಲ್ಲಿ ನಾವು ನೋಡ್ಬೋದು 7 ಒಂದಲೇ 7 ಕ್ಯಾನ್ಸಲ್ ಆಗುತ್ತೆ. ಇನ್ನು 2 ಗುಂಡ್ಲೆ 27 ಇಲ್ಲಿ 1 ಉಳ್ಕೊಂತೈತಿ ಇಂಟು 6 ಪ್ಲಸ್ 7 ಅಂದರೆ 13. ಇದನ್ನು ಗುಣಾಕಾರ ಮಾಡೋಣ. 44 44 ಒಂದೇ 44 44 13 572 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್. ಅಂದ್ರೆ ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಏನಾಯ್ತು 572 ಚದರ ಸೆಂಟಿಮೀಟರ್ಸ್. ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ. ಒಂದು ಅರ್ಧಗೋಳದ ಮೇಲೆ ಇದು ಒಂದು ಅರ್ಧಗೋಳ, ಇದ್ರ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ಶಂಕುವನ್ನು ಕೂಡಿಸ್ತಾರೆ. ಎಸ್ ಪಕ್ಕದಲ್ಲಿ ಕೂಡಿಸಿ ನೋಡ್ಬೋದು. ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯ ಸಾಮಾನು, ಇನ್ನು ಆಟಿಕೆ ಸಾಮಾನು ಮಾಡಿರಿ ಆಕಾರದಲ್ಲಿ ತಗೋದು. ಸೊ ಈ ಆಟಿಕೆ ಸಾಮಾನವನ್ನು ಮುಂದೇನು ಮಾಡ್ತಾರೆ, ಅವೆರಡರ ವೃತ್ತಾಕಾರದ ಪಾದ ತ್ರಿಜ್ಯ ಅಂದರೆ ಇದ್ರ ಪಾದದ ತ್ರಿಜ್ಯ ಎಷ್ಟದಂದ್ರೆ ಎತ್ತರ 15.5 ಸೆಂಟಿಮೀಟರ್ ಇದೆ ಅಂತ ಅವನ್ನ ಕೊಟ್ಟಣ. ನಂತರ ಇದರ ಪಾದ ತ್ರಿಜ್ಯ 3.5 ಸೆಂಟಿಮೀಟರ್ ಅದ. ಹಾಗಾದ್ರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವೆಷ್ಟು? ಇಲ್ಲೇ ಒಟ್ಟು ಎತ್ತರವನ್ನು ಕೊಟ್ಟಣ, ನಂತರ ತ್ರಿಜ್ಯವನ್ನು ಕೊಡೋಣ. ಅಂದ್ರೆ ತ್ರಿಜ್ಯ ಒಂದೇ ಆಗಿರೋದ್ರಿಂದ ಇದು ಶಂಕುವಿನ ತ್ರಿಜ್ಯನೂ ಆಗುತ್ತೆ, ಆಮೇಲೆ ಅರ್ಧಗೋಳಾಕೃತಿಯ ತ್ರಿಜ್ಯನೂ ಆಗುತ್ತೆ. ಸೊ ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೊಟ್ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ನೆಕ್ಸ್ಟು ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಕೂಡಿಸ್ಬಿಟ್ರೆ ಆಟಿಕೆಯ ಒಂದು ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮ್ಗೆ ಸಿಗುತ್ತೆ. ಸೊ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಹಾಗಾದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ πr, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πr². ಸೊ ಇಲ್ಲಿ πr ಕಾಮನ್ ತೊಗೊಂಡಿನಿ. ಹಂಗಾರೆ ಬ್ರ್ಯಾಕೆಟ್ನಾಗ ಏನು ನೋಡಿದ್ವಿ L ಪ್ಲಸ್ ಆರ್. ಈಗ ಬೆಲೆಗಳನ್ನು ತುಂಬೋಣ. ಹಂಗಾರೆ ಶಂಕುವಿನ ಎತ್ತರ H, ಹಂಗಾರೆ ಟೋಟಲ್ ಎಷ್ಟೈತಿ 15.5. ಅದರೊಳಗೆ ಅರ್ಧಗೋಳದ ಎತ್ತರವನ್ನು ನಾವು ಕಳಿಬೇಕು. ಅರ್ಧಗೋಳದ ಎತ್ತರ ತ್ರಿಜ್ಯವೇ ಆಗಿರ್ತೈತಿ. 15.5 ಒಳಗೆ 3.5 ಕಳೆದಾಗ 12 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ R = 3.5 ಅಂತ ಅವನ ತ್ರಿಜ್ಯವನ್ನು ಕೊಟ್ಟಣ. ಈ ಬೆಲೆಗಳನ್ನು ಸೂತ್ರದ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೊದಲಿಗೆ ಎಲ್ಲಿ ಕಂಡುಹಿಡಿಯಬೇಕಿಲ್ಲ, ಓರೆ ಎತ್ತರ. ಸೊ ಓರೆ ಎತ್ತರ = ನೇರ ಎತ್ತರ ವರ್ಗ ಪ್ಲಸ್ ತ್ರಿಜ್ಯದ ವರ್ಗ ಅಂದರೆ H² + R². ಸೊ Hನ್ನು ನಾವು ನೋಡ್ಬೋದು 12 ಅದ, ಇಲ್ಲಿ ಕಳೆದಿದ್ವಿ, ಪ್ಲಸ್ R ತ್ರಿಜ್ಯ 3.5 ಅದ. ಹಂಗಾರೆ 12 ವರ್ಗ 144, 35 ವರ್ಗ 1225 ಆಗುತ್ತೆ. ಪಾಯಿಂಟ್ ನಂತರ 2 ಸಂಖ್ಯೆ ಬಿಟ್ಟು ಸ್ಥಾನ ಕೊಡಬೇಕು, ವರ್ಗ ಅಂತ ಮೇಲೆದ. ಸ್ಕ್ವೇರ್ ಇದ್ದಾಗ ಪಾಯಿಂಟ್ ನಂತರ ಸ್ಥಾನಗಳನ್ನು ಡಬಲ್ ಮಾಡಬೇಕು. ಸೊ ಇಲ್ಲಿ ಪಾಯಿಂಟ್ ನಂತರ 1 ಇರುವುದರಿಂದ ಡಬಲ್ ಮಾಡಿದಾಗ ಅದು 2 ಆಗುತ್ತೆ. 2 ಸಂಖ್ಯೆ ಬಿಟ್ಟು ಪಾಯಿಂಟನ್ನು ಇಲ್ಲಿ ಕೊಡಲಾಗಿದೆ. ಸೊ L = ಇವೆರಡನ್ನೂ ಸೇರಿಸಿದಾಗ 156.25 ಆಗುತ್ತೆ. ಇದರ ವರ್ಗಮೂಲವನ್ನು ತೆಗೆದಾಗ 12.5 ಸೆಂಟಿಮೀಟರ್ ಅಂದ್ರೆ ಈ ಓರೆ ಎತ್ತರ 12.5 ಬಂತು. ಇವಾಗ ಈ ಬೆಲೆಗಳನ್ನು ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ = π ಅಂದರೆ 22/7 R 3.5. ಇನ್ನು L ಪ್ಲಸ್ 2R. L ಅಂದ್ರೆ ಮೇಲ್ಗಡೆ ಕಂಡು ಹಿಡಿದಿದ್ದು 12.5 ಪ್ಲಸ್ ಕೆ ಪ್ಲಸ್ 2R. R ಅಂದ್ರೆ 3.5, ಅದಕ್ಕೆ 2 × 3.5. ಇದಕ್ಕೆ ಸರಳ ರೂಪವನ್ನು ಕೊಟ್ಟಾಗ 22. ಇಲ್ಲೇ 7 ಒಂದಲೇ 7 5 ಕಡ್ತು ಹೋಗುತ್ತಲ್ಲಿ. ಸೊ ಇಲ್ಲಿ ಕಡ್ತು ಹೋಗೋದ್ರಿಂದ ಅವಾಗ ಏನಾಗುತ್ತೆ 0.5 ಬರುತ್ತಲ್ಲಿ. ಸೊ ಇಲ್ಲಿ 0.5 ಬಂದಿರೋದ್ರಿಂದ ಇಲ್ಲಿ 12.5 ಪ್ಲಸ್ 35 70 ಆಗುತ್ತೆ. ಸೊ 70 ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟರೆ 7.0 ಅಂದರೆ ಅದು 7 ಆಗುತ್ತೆ. ಇನ್ನು ಇಲ್ಲೇ ಎರಡನ್ನೂ ಗುಣಾಕಾರ ಮಾಡಿದ್ವಿ. 22 110. ಹಂಗಾರೆ 110 ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟರೆ 11.0 ಆಗುತ್ತೆ. ಪಾಯಿಂಟ್ ಅಂದರೆ 0 ಬಂದು ಬಿಟ್ಬಿಡ್ತೀವಿ. ಸೊ ಎರಡನ್ನೂ ಸೇರಿಸಿದಾಗ 12.5 ಪ್ಲಸ್ 7 ಅಂದರೆ 19.5. ಮಲ್ಟಿಪ್ಲಿಕೇಶನ್ ಮಾಡಿದಾಗ 214.5. ಹಾಗಾಗಿ ಈ ಆಟಿಕೆಯ
ಒಟ್ಟು ಮೇಲ್ಮೈ ವಿಸ್ತೀರ್ಣ 214.5 ಚದರ ಸೆಂಟಿಮೀಟರ್. ಪ್ರತಿ ಇಂಚು 7 ಸೆಂಟಿಮೀಟರ್ ಹೊಂದಿರುವ ಒಂದು ವರ್ಗ ಘನಾಕೃತಿಯ ಒಂದು ವಸ್ತುವಿನ ಮೇಲ್ಮುಖದ ಮೇಲೆ ಅರ್ಧಗೋಳವನ್ನು ಇರಿಸಿದೆ. ಸೊ ಇಲ್ಲಿ ಒಂದು ವರ್ಗ ಘನಾಕೃತಿ, ಇದರ ಮೇಲೆ ಒಂದು ಅರ್ಧಗೋಳವನ್ನು ಕೂಡಿಸ್ಯಾರ. ಈ ಟೈಪ್ ಮೇಲ್ಮುಖದ ಮೇಲೆ ಅರ್ಧಗೋಳವನ್ನು ಇರಿಸಿದೆ. ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತೇಳಿ ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ಈ ಪೂರ್ತಿ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ವ್ಯಾಸವನ್ನು ಕೂಡ ಕೇಳಿದ್ದಾರೆ. ಸೊ 7 ಸೆಂಟಿಮೀಟರ್ ಆಗತ್ತೆ ಇದು. ಹಾಗಾಗಿ ಇದರ ಗರಿಷ್ಠ ವ್ಯಾಸನೂ ಕೂಡ 7 ಆಗುತ್ತೆ. ಅರ್ಧಗೋಳದ ಗರಿಷ್ಠ ವ್ಯಾಸ ಈಸ್ ಈಕ್ವಲ್ ಟು ವರ್ಗ ಘನಾಕೃತಿ ಅಂಚಿನ ಉದ್ದ. ಈ ವರ್ಗ ಘನಾಕೃತಿ ಅಂಚಿನ ಉದ್ದವೇ ಈ ಅರ್ಧಗೋಳದ ಗರಿಷ್ಠ ವ್ಯಾಸ ಆಗುತ್ತೆ. ಹಾಗಾಗಿ ಅದರ ವ್ಯಾಸ ಎಷ್ಟು? 7 ಸೆಂಟಿಮೀಟರ್. ಇನ್ನು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ವರ್ಗಗಣದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧಗೋಳದ ಪಾದದ ವಿಸ್ತೀರ್ಣ. ಯಾಕಂದ್ರೆ ವರ್ಗ ಘನಾಕೃತಿ ನೋಡೋದು ಇಡಿಯಾದ ವರ್ಗ ಘನಾಕೃತಿಯ ವರ್ಗ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡ್ಕೊತೀವಿ. ನಂತರ ಅದಕ್ಕೆ ಏನು ಮಾಡ್ತೀವಿ? ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಡಿಸ್ತೀವಿ. ಈ ಕೆಳಗಡೆ ಭಾಗ ಕ್ಲೋಸ್ ಆಗಿರೋದು ಈ ಭಾಗವನ್ನು ಕಳಿಬೇಕಂದ್ರೆ ಇಲ್ಲೇ ಕೆಳಗಡೆ ಏನಾಗಿರುತ್ತೆ? ವೃತ್ತಾಕಾರದ ಪಾದ ಇರುತ್ತೆ. ಹಾಗಾಗಿ ಅರ್ಧಗೋಳ ಪಾದ ವಿಸ್ತೀರ್ಣವನ್ನು ಕಳಬೇಕು ನಾವು. ಸೊ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 6 ಗುಣಿಲೆ ಬಾಹು ಸ್ಕ್ವೇರ್. ಯಾಕಂದರೆ ವರ್ಗಗಣದ ಮೇಲ್ಮೈ ವಿಸ್ತೀರ್ಣ 6 ಗುಣಿಲೆ ಬಾಹು ಸ್ಕ್ವೇರ್. ಇನ್ನು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗಿದೆ? 2πr² ಮೈನಸ್ ಅರ್ಧಗೋಳದ ಪಾದದ ವಿಸ್ತೀರ್ಣ πr². ಸೊ ಇದಕ್ಕೆ ಸರಳ ರೂಪ ಕೊಟ್ಟಾಗ 6 ಗುಣಿಲೆ ಬಾಹು ಸ್ಕ್ವೇರ್ ಪ್ಲಸ್ 2πr² ಇಲ್ಲಿ ಏನು ಒಂದಿರುತ್ತೆ? 1πr² ಕೇಳಿದ್ರೆ πr² ಉಳಿದೈತಿ. ಸೊ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 6 ಗುಣಿಲೆ ಬಾಹು ಅಂದರೆ ವರ್ಗದ ಅಂಚಿನ ಉದ್ದ 7 ಅದ. ಹಾಗಾಗಿ 7 ಸ್ಕ್ವೇರ್ ಪ್ಲಸ್ 22/7. ನೋಡ್ರಿ ತ್ರಿಜ್ಯ ಎಷ್ಟದ ಅಂದ್ರೆ ಅರ್ಧಗೋಳದ ಗರಿಷ್ಠ ವ್ಯಾಸ ವರ್ಗ ಘನಾಕೃತಿ ಅಂಚಿನ ಉದ್ದ ಅಂದ್ವಿ. ಹಾಗಾಗಿ ಅದು 7 ಅದ. ಅದರ ಅರ್ಧ ಮಾಡಿದಾಗ ತ್ರಿಜ್ಯ 7/2 ಆಗುತ್ತೆ. ಸೊ ನೆಕ್ಸ್ಟ್ 6 7 ವರ್ಗ 49 ಪ್ಲಸ್ 22/7 ಗುಣಿಲೆ 7 ವರ್ಗ 49 2 ವರ್ಗ 4. ಸೊ ಇಲ್ಲಿ 2 6 49 294 77 ಡಿವೈಡೆಡ್ ಬೈ 2 ಆಗುತ್ತೆ. ಯಾಕಂದರೆ 7 ಒಂದಲೇ 7 49 ಕಡ್ತಾ ಹೊಡೆದೀನಿ. ತದನಂತರ 294 ಇದನ್ನು ಭಾಗಾಕಾರ ಮಾಡಿದಾಗ 38.5 ಬರುತ್ತೆ. ಸೊ ಈ 38.5 ಇದಕ್ಕೆ ಆ್ಯಡ್ ಮಾಡಿದ್ರೆ 332.5 ಸೆಂಟಿಮೀಟರ್. ಸೊ 7 ಒಂದಲೇ 7 7 49 2 11 ಇಲ್ಲಿ ಕಡ್ತಾ ಹೊಡಿತೀವಿ. ಸೊ ಕಡ್ತಾ ಹೊಡೆದಾಗ ಅದು 77.2 ಬರುತ್ತೆ. ಸೊ ಹಾಗಾಗಿ ಈ ವರ್ಗ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅನ್ನೋದು ಇಲ್ಲಿದು 332.5 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್. ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ. ಸೊ ಇದು ವರ್ಗ ಘನಾಕೃತಿ. ಇದನ್ನು ತಗ್ಗಾಗುವಂತೆ ಕೊರೆದಾರೆ ಈ ಟೈಪ್. ಸೊ ಕೊರೆದಾಗ ವರ್ಗಗಣದ ಅಂಚಿನ ಉದ್ದು ಅರ್ಧಗೋಳದ ವ್ಯಾಸ ಎಲ್ಲಿಗೆ ಸಮನಾಗಿದೆ? ಈ ವರ್ಗಗಣದ ಅಂಚಿನ ಉದ್ದು ಏನಾಗೈತಿ? ಈ ಅರ್ಧಗೋಳದ ವ್ಯಾಸ ಈ ವ್ಯಾಸಕ್ಕೆ ಈಕ್ವಲ್ ಅದ ಅಂತ ಹೇಳ್ತಾರೆ. ಹಂಗಾರೆ ನೂತನವಾಗಿ ಉಂಟಾದ ಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಮೊದಲೇ ಒಂದು ವರ್ಗಗಣ ಇತ್ತು, ಅದರೊಳಗೆ ಅರ್ಧಗೋಳ ಕೊಡ್ತೀನಿ ಕತ್ತರಿಸ್ಯಾರ ಅಂದರೆ ಇದರ ಕಳಿಬೇಕು. ಸೊ ಹಾಗಾಗಿ ಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ವರ್ಗಗಣದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧಗೋಳದ ವೃತ್ತಾಕಾರದ ಪಾದದ ವಿಸ್ತೀರ್ಣ. ಹೆಂಗಂದ್ರೆ ಮೊದಲು ಒಂದು ಘನ ಇತ್ತಿದು. ಈ ಘನವನ್ನು ಏನು ಮಾಡ್ಯಾರ? ಒಳಗಡೆ ಈ ಟರ್ನಾಗಿ ಒಂದು ಅರ್ಧಗೋಳವನ್ನು ಕೊರೆದಾರ. ಹಂಗಾರೆ ಅದರ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ ಈ ಒಂದು ವರ್ಗಗಣದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇನ್ನು ಮೇಲ್ಗಡೆ ಭಾಗವನ್ನು ಕತ್ತರಿಸಿ ತೆಗೆದ್ರಿಂದ ಅದರೊಳಗೆ ನಾವೇನು ಮಾಡಬೇಕು? ಇದರ ವೃತ್ತದ ಪಾದವನ್ನು ಕಳಿಬೇಕಾಗತ್ತೆ. ಹಾಗಾಗಿ -πr² ಆಗುತ್ತೆ. ಅರ್ಧ ವರ್ಗಗಣದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 6 ಗುಣಿಲೆ ಬಾಹು ಸ್ಕ್ವೇರ್ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಮೈನಸ್ ಅರ್ಧಗೋಳದ ವೃತ್ತಾಕಾರದ ಪಾದ ವಿಸ್ತೀರ್ಣ ಅಂದರೆ πr². ಇನ್ನು ಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 6 ಗುಣಿಲೆ ಬಾಹು ಸ್ಕ್ವೇರ್ ಪ್ಲಸ್ 2πr 1πr² ಕಳೆದೀನಿ 1πr² ಉಳಿದೈತಿ. ಇನ್ನು ಒಟ್ಟು ಗಣದ ಮೇಲ್ಮೈ ವಿಸ್ತೀರ್ಣ ಏನಿರುತ್ತೆ? 6 ಗುಣಿಲೆ ಬಾಹು. ಇಲ್ಲಿ ನೋಡ್ಬೋದು ಗಣದ ಅಂಚಿನ ಉದ್ದ ಏನಿರುತ್ತೆ? ಅರ್ಧಗೋಳದ ವ್ಯಾಸಕ್ಕೆ ಸಮಾಂತರ ಇದ್ದಾರೆ. ಹಾಗಾಗಿ ಬಾಹು L² ಪ್ಲಸ್ π
ಹಾಗಾದ್ರೆ ತ್ರಿಜ್ಯ ಏನಾಗುತ್ತೆ, ಅರ್ಧಗೋಳದ ವ್ಯಾಸನೂ ಎಲ್ ಆಗಿರೋದ್ರಿಂದ ಅದರ ಅರ್ಧ ಅಂದರೆ L/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇನ್ನು 6 ಗುಂಡ್ಲೆ L ಸ್ಕ್ವೇರ್ ಅಂದರೆ 6 L ಸ್ಕ್ವೇರ್. ಸೊ ನೆಕ್ಸ್ಟು ಎಲ್ಲರ ವರ್ಗ L ಸ್ಕ್ವೇರ್ ಆಗುತ್ತೆ. ಹಂಗಾರೆ ಪೈ L ಸ್ಕ್ವೇರ್ ಇಲ್ಲ ಪೈ L ಸ್ಕ್ವೇರ್, ಕೆಳಗೆ 2 ವರ್ಗ 4. ಸೊ ಇದನ್ನು ಲಸ ತೆಗೆದಾಗ ಅವಾಗ ಏನಾಗುತ್ತದೋ ಇಲ್ಲಿ ಕೆಳಗಡೆ ಇಲ್ಲ 1 ಇರುತ್ತೆ, ಲಸ 4 ಬರ್ತಾವೆ. 1 6 ಅಂದರೆ 4 6 24 L ಸ್ಕ್ವೇರ್ ಪ್ಲಸ್ ಪೈ L ಸ್ಕ್ವೇರ್ಲೆ ಪೈ L ಸ್ಕ್ವೇರ್. ಸೊ ಇಲ್ಲೇ L ಸ್ಕ್ವೇರನ್ನು ಕಾಮನ್ ತೆಗೆದ್ವಿ ಅಂದ್ರೆ 24 ಪ್ಲಸ್ ಪೈ ಡಿವೈಡೆಡ್ ಬೈ 4 ಚದರ ಮೂಲಮಾನ ಈ ಒಂದು ಗಂಡದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಒಂದು ಔಷಧ ಕ್ಯಾಪ್ಸೂಲ್ನ ಆಕಾರದ ಒಂದು ಸಿಲಿಂಡರ್ ಪ್ರತಿಪಾದನೆಯಲ್ಲಿ ಎರಡು ಅರ್ಧಗೋಳಗಳನ್ನು ಅಂಟಿಸಿದೆ. ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದ 14 ಮಿಲಿಮೀಟರ್ ಮತ್ತು ಅದರ ವ್ಯಾಸವು 5 ಮಿಲಿಮೀಟರ್ ಇದೆ. ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎಸ್, ಒಂದು ಸಿಲಿಂಡರ್ನ ಆಕಾರ ಐತಂತ, ಎರಡೂ ಕಡೆ ಅದಕ್ಕೆ ಒಂದು ಅರ್ಧಗೋಳಾಕೃತಿ ಆಕಾರದ ಕೂಡಿಸ್ಯಾರ. ಎಸ್, ಇದು ಒಂದು ಕ್ಯಾಪ್ಸೂಲ್. ಸೊ ಈ ಕ್ಯಾಪ್ಸೂಲ್ನ ಒಟ್ಟು ಉದ್ದ 14 mm ಇದೆ. ಇನ್ನು ಇದರ ವ್ಯಾಸ ಎಷ್ಟೈತಿ, 2.5 mm. ಇದರ ತ್ರಿಜ್ಯ ವ್ಯಾಸ 5 mm ಅಂದರೆ ತ್ರಿಜ್ಯ ಅಂದ್ರೆ 2.5 mm ಆಗುತ್ತೆ. ಇನ್ನು ಈ ಕಡೆಯೂ ಕೂಡ 2.5 mm, ಯಾಕಂದ್ರೆ ವ್ಯಾಸ ಎಷ್ಟೈತಿ 5 ಐತಿ. ಹಂಗಾರೆ ಇಲ್ಲಿಂದ ಇದರ ತ್ರಿಜ್ಯ ಏನಾಗುತ್ತಾ 2.5 mm ಆಗಿರುತ್ತೆ. ಇನ್ನು ಇದ್ರದ್ದು ವ್ಯಾಸ 5 mm. R = 5/2, ಯಾಕಂದರೆ ವ್ಯಾಸ 5 ಅಂತ ಕೊಟ್ಟಾನ. ಇದು ಅರ್ಧಗೋಳದ ವ್ಯಾಸನೂ ಹೌದು, ಸಿಲಿಂಡರ್ ವ್ಯಾಸನೂ ಹೌದು. ಸೊ 5/2 ಅಂದರೆ 2.5 mm ಅಂತ ತ್ರಿಜ್ಯ. ಸಿಲಿಂಡರ್ನ ಎತ್ತರ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿರಿ, ಇದು ಅರ್ಧಗೋಳದ 2.5, ಈ ಕಡೆ 2.5 ಅಂದರೆ 5 ಆಗುತ್ತೆ. ಹಂಗಾರೆ ಟೋಟಲ್ ಎತ್ತರದೊಳಗೆ ಈ 5 ಕಳಿಬೇಕಂದ್ರೆ 14ರೊಳಗೆ 5 ಕಳೆದಾಗ 9 mm ಅಂದರೆ ಸಿಲಿಂಡರ್ನ ಎತ್ತರ 9 mm. ಇನ್ನು ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಈ ಮಗ್ಗಲಷ್ಟೇ ಬರೋದ್ರಿಂದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಂಗಾರೆ ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πRh ಪ್ಲಸ್ 2 ಗುಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πr². ಸೊ 2πRh ಪ್ಲಸ್ 2 4πr². ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಇಲ್ಲಿ 2πr ಅನ್ನು ಕಾಮನ್ ತೆಗೆದಿನಿ. ಬ್ರ್ಯಾಕೆಟ್ನಾಗ H ಪ್ಲಸ್ 2r ಉಳ್ಕೊಳತ್ತಾ, ಇಲ್ಲೇ H ಉಳಿತು ಪ್ಲಸ್ ಇಲ್ಲೇ 2r ಉಳಿತೈತಿ. = 2 ಪೈ ಅಂದ್ರೆ 22/7. ತ್ರಿಜ್ಯ ಮೇಲ್ಗಡೆ ಕಂಡುಹಿಡಿದ್ವಿ 2.5. ಬ್ರ್ಯಾಕೆಟ್ನಾಗ H ಅಂದ್ರೆ 9 ಅದ ಪ್ಲಸ್ 2 × r ಅಂದ್ರೆ 2.5. ಇದಕ್ಕೆ ಸರಳ ರೂಪವನ್ನು ಕೊಡೋಣ. 22 44 2.5 110 ಅಂದರೆ 110 ಆಗುತ್ತೆ. ಅಂದರೆ 1100 ಆಗುತ್ತೆ. 1 ಸೆಕೆಂಡ್ ಪಾಯಿಂಟ್ ಕೊಟ್ಟರೆ 0 ಹೋಗುತ್ತೆ. 110 ಡಿವೈಡೆಡ್ ಬೈ 7. 9 ಪ್ಲಸ್ 22 50. 50 1 ಸೆಕೆಂಡ್ ಪಾಯಿಂಟ್ ಕೊಟ್ಟರೆ 5.0 ಆಗುತ್ತೆ. ಅದು 5 ಆಗುತ್ತೆ. ನಂತರ 110 ಡಿವೈಡೆಡ್ ಬೈ 7. 9 ಪ್ಲಸ್ 5 ಅಂದರೆ 14 ಆಗುತ್ತೆ. 7 ಒಂದಲೇ 7 ಎಳ್ಳೆ ಅಂತ ಕಡ್ತಾ ಹೊಡ್ತೀವಿ. ಕಡ್ತಾ ಹೊಡೆದಾಗ 110ಕ್ಕೆ 14ಅನ್ನು ಸೇರಿಸಿದ ಗುಣಾಕಾರ ಮಾಡಿದಾಗ ಅವಾಗ ಅದು 110 × 2 ಮಾಡಿದಾಗ 220 ಮಿಲಿಮೀಟರ್ ಸ್ಕ್ವೇರ್ ಆಗುತ್ತೆ, ಅಥವಾ ಚದರ ಮಿಲಿಮೀಟರ್ ಅಂತ ನಾವು ಹೇಳ್ಬೋದು. ಅಂದರೆ ಟೋಟಲ್ ಈ ಕ್ಯಾಪ್ಸೂಲ್ನ ವಿಸ್ತೀರ್ಣ ಎಷ್ಟತ್ತು 220 ಮಿಲಿಮೀಟರ್ ಸ್ಕ್ವೇರ್. ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರಿವಿದೆ. ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸವು 2.1 ಮತ್ತು 4 ಮೀಟರ್ ಕ್ರಮವಾಗಿದೆ. ಅಂದರೆ ಇಲ್ಲಿ ಸಿಲಿಂಡರ್ನ ಎತ್ತರ 2.1, ವ್ಯಾಸ 4 m ಇದೆ ಮತ್ತು ಶಂಕುವಿನ ಓರೆ ಎತ್ತರ 2.8 ಮೀಟರ್ ಇದೆ. ಹಾಗಾದರೆ ಡೇರಿಯನ್ನು ನಿರ್ಮಿಸಲು ಬಳಸಿದ ತಾಡಪತ್ರೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗೆಯೇ ತಾಡಪತ್ರೆಯ ದರವು ₹500 ಆದರೆ ಪ್ರತಿ ಚದರ ಮೀಟರ್ಗೆ ₹500 ಆಗುತ್ತಂತ. ಹಾಗಾದರೆ ತಾಡಪತ್ರೆ ಕೊಳ್ಳಲು ಎಷ್ಟು ಹಣ ಬೇಕು ಅಂತ ಕೇಳಿದ್ದಾರೆ. ಎಸ್, ಇದು ಸಿಲಿಂಡರ್ ಆಕಾರದ, ಇದರ ಮೇಲೆ ಒಂದು ಶಂಕುವಿನ ಆಕಾರದ ಡೇರೆ ಐತೆ. ಸೊ ಸಿಲಿಂಡರ್ ಮತ್ತು ಶಂಕು ಒಳಗೊಂಡೈತೆ. ಸೊ ಟೋಟಲ್ ಸಿಲಿಂಡರ್ ಎತ್ತರ 2.1 mm, ಇದರ ಒಂದು ವ್ಯಾಸ 4 ಮೀಟರ್ ಅಂತ ಕೊಟ್ಟನ. ಇನ್ನು ಓರೆ ಎತ್ತರ 2.8 ಮೀಟರ್ ಅಂತ ಹೇಳೋಣ.
ಸಿಲಿಂಡರ್ನ ಎತ್ತರ ಇಸ್ ಈಕ್ವಲ್ ಟು ಎಚ್ 2.1 ಮೀಟರ್, ತ್ರಿಜ್ಯ ವ್ಯಾಸದ ಅರ್ಧ ಅಂದ್ರೆ 4/2 ಅಂದ್ರೆ 2 ಬರುತ್ತೆ 2 ಮೀಟರ್, ಎಲ್ ಈಕ್ವಲ್ ಟು 2.8 ಮೀಟರ್. ಅಂದರೆ ತಾಡಪತ್ರೆಯ ವಿಸ್ತೀರ್ಣ ಅಥವಾ ಇದು ಕ್ಯಾನ್ವಾಸ್ ಅಂತ ಏನಾಗುತ್ತೆ ತಾಡಪತ್ರೆ ವಿಸ್ತೀರ್ಣ. ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಐತಿ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂದ್ರೆ 2πrh ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. ಸೊ ಇಲ್ಲಿ πrನ್ನು ಕಾಮನ್ ತೆಗೆದೀನಿ, ಇಲ್ಲಿ 2h ಉಳಿದೈತಿ, ಇಲ್ಲಿ ಪ್ಲಸ್ ಎಲ್ ಉಳ್ಕೊಳತ್ತೆ. ಸೊ ಇವಾಗ ನೋಡಿ ತಾಡಪತ್ರೆಯ ವಿಸ್ತೀರ್ಣ ಇಸ್ಕೊಲ್ ಟು ಪೈ ಅಂದ್ರೆ 22/7, ಆರ್ ಅಂದ್ರೆ ತ್ರಿಜ್ಯ 2 ಮೀಟರ್ ಬಂದೈತಿ, ಬ್ರಕೆಟ್ 2h 2 × h ಅಂದ್ರೆ ಇಲ್ಲಿ ಕೊಟ್ಟರೆ ನೋಡಿರಿ 2.1 ಅದ ಇಲ್ಲಿ ಸಿಲಿಂಡರ್ನ ಎತ್ತರ, ಪ್ಲಸ್ ಎಲ್ ಅಂದ್ರೆ 2.8. ಹಂಗಾರೆ 22 44 ಕೆಳಗೆ 7 7, ಇಲ್ಲಿ ಬ್ರ್ಯಾಕೆಟ್ನಾಗ ಏನಾಗುತ್ತೆ ಅಂದ್ರೆ 21 42 ಅಂದ್ರೆ 4.2 ಪ್ಲಸ್ 2.8 2.8. ನೆಕ್ಸ್ಟ್ ತಾಡಪತ್ರೆ ವಿಸ್ತೀರ್ಣ ಇಸ್ಕೊಟ್ಟು 44/7, ಇವೆರಡನ್ನೂ ಸೇರಿಸಿದಾಗ ಏನಾಗುತ್ತೆ 7.0 ಅಂದ್ರೆ 7 7 ಕ್ಯಾನ್ಸಲ್ ಆಗುತ್ತಾ. ಹಾಗಾದರೆ ತಾಡಪತ್ರೆ ವಿಸ್ತೀರ್ಣ ಏನಿತ್ತು 44 ಮೀಟರ್ ಸ್ಕ್ವೇರ್. ಇಲ್ಲಿ ನೋಡೋದು ಮೇಲ್ಗಡೆ ವಿದ್ಯಾರ್ಥಿಗಳೇ ತಾಡಪತ್ರೆ ದರ ಏನು ಕೊಟ್ಟಾರ ₹500 ಅಂತ ಪ್ರತಿ ಚದರ ಮೀಟ್ರಿಗೆ, ಅಂದರೆ 1 ಚದರ ಮೀಟ್ರಿಗೆ ₹500 ಐತಿ. ಹಾಗಾದರೆ 44 ಚದರ ಮೀಟ್ರಿಗೆ ಎಷ್ಟಾಗತ್ತಾ ಅಂದಂಗೆ. ಅಂದರೆ ತಾಡಪತ್ರೆಯನ್ನು ಕೊಡಲು ಬೇಕಾಗುವ ಹಣ ಇಸ್ಕೊಟ್ಟು 44 × 500 ಗುಣಿಸಿದಾಗ ಆ ತಾಡಪತ್ರೆ ಕೊಡಲು ಬೇಕಾಗುವಂಥ ಹಣ ₹22,000 ಬೇಕಾಗುತ್ತಾ. ಈ ಒಂದು ಕ್ಯಾನ್ವಾಸ್ ನಿರ್ಮಿಸಬೇಕಾದ್ರೆ ₹22,000 ತಾಡಪತ್ರೆ ಬೇಕಾಗುತ್ತೆ. ಒಂದು ಘನ ಸಿಲಿಂಡರ್ನ ಎತ್ತರ 2.4 ಮತ್ತು ವ್ಯಾಸ 1.4 ಇದೆ. ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕಾರದ ಹಳ್ಳವನ್ನು ಕೊರೆದು ಟೊಳ್ಳಾಗಿಸಿದೆ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅತ್ಯಂತ ಸಮಯದ ಬೆಲೆಗೆ ಮೀಟರ್ ಸ್ಕ್ವೇರ್ನಲ್ಲಿ ಕಂಡುಹಿಡಿಯಿರಿ ಅಂತೇಳಿ, ಅಥವಾ ಚದರ ಮೀಟರ್ನಲ್ಲಿ ಕಂಡುಹಿಡಿ ಅಂತೇಳಿ. ಎಸ್, ಒಂದು ಸಿಲಿಂಡರ್ ಐತೆ ಅಂತ ಇದನ್ನು ಕೊರೆದಾರ, ಈ ಟೈಪ್ ಕೊರೆದಾರ, ಶಂಕುವಿನ ಆಕಾರ ಒಳಗಡೆ ಕೊರೆದಾರ. ಹಂಗಾರೆ ಇಲ್ಲಿ ಕೊರೆದಾರ ಅಂದ್ರೆ ಇದರ ಟೋಟಲ್ ಎತ್ತರ ಎಷ್ಟೈತಿ 2.1 ಮೀಟರ್, ವ್ಯಾಸ 1.4 ಮೀಟರ್ ಅಂತ ಹೇಳಿದ್ದಾರೆ. ಹಂಗಾರೆ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗುತ್ತಾ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಈ ವೃತ್ತಾಕಾರದ ಪಾದವನ್ನು ನಾನು ಮಾಡ್ಕೋದಾಗ ಕಳಿಬೇಕಾಗುತ್ತೆ, ಹಂಗೆ ಕಟ್ ಮಾಡ್ತಾ ಇರ್ತಾರೆ ಅದನ್ನು. ಹಾಗಾಗಿ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಇಲ್ಲೇ ಈ ಶಂಕುವಿನ ಸಿಲಿಂಡರ್ನ ಪೂರ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πr ಬ್ರ್ಯಾಕೆಟ್ r + h ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr ಮೈನಸ್ ವೃತ್ತಾಕಾರದ ಪಾದ ವಿಸ್ತೀರ್ಣ πr². ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವಾಗಿ ಏನಾಗುತ್ತೆ ಇಲ್ಲಿ πr ಅನ್ನು ಕಾಮನ್ ತೆಗಿತೀನಿ, πr ಕಾಮನ್ ತೆಗೆದ್ರೆ ಇಲ್ಲಿ 2 ಉಳ್ಕೊಳತ್ತೆ, ರೆಕ್ಟಾಂಗಲ್ ಬ್ರ್ಯಾಕೆಟ್ ಹಾಕೊಂಡ್ರೆ 2, ಇಲ್ಲಿ ಬ್ರ್ಯಾಕೆಟ್ನಾಗ r + h ಪ್ಲಸ್ ಎ ಪ್ಲಸ್ ಇಲ್ಲಿ πr ಕಾಮನ್ ತೆಗೆದ್ರೆ ಅಂದರೆ ಎಲ್ ಮೈನಸ್ ಆರ್, ಬ್ರ್ಯಾಕೆಟ್ ಕಂಪ್ಲೀಟ್. ನೆಕ್ಸ್ಟ್ ಸಿಲಿಂಡರ್ನ ಎತ್ತರ h = 2.4 ಮೀಟರ್ ಕೊಟ್ಟಿದ್ದಾರೆ, r = 1.4 ಅಂದ್ರೆ /2 ಮಾಡಿದಾಗ 0.7 ಮೀಟರ್ ಆಗುತ್ತೆ. ಇನ್ನು L = h² + r² ಓರ್ ಎತ್ತರವನ್ನು ಕಂಡುಹಿಡಿಬೇಕು ನಾವು ಇವಾಗ. ಹಂಗಾರೆ h ಅಂದ್ರೆ 2.4 ಅಂದರೆ ಅದು ಸ್ಕ್ವೇರ್ಗೆ ಸ್ಕ್ವೇರು ಪ್ಲಸ್ 0.7 ಸ್ಕ್ವೇರ್ ತ್ರಿಜ್ಯದ ವರ್ಗ. ಇನ್ನು ಇದ್ರ ವರ್ಗವನ್ನು ತೆಗೆದಾಗ 5.76 ಪ್ಲಸ್ 4.9 ಅದು ಸ್ಕ್ವೇರ್ ರೂಟ್ನೊಳಗೆ. ಇವನ್ನ ಎರಡನ್ನು ಕೂಡಿಸಿದಾಗ √6.25. ಹಂಗಾರೆ 625 ವರ್ಗಮೂಲ 25 ಆಗುತ್ತೆ. ರೂಟ್ನೊಳಗೆ ಪಾಯಿಂಟ್ ನಂತರ ಸ್ಥಾನಗಳೆಷ್ಟು ಅದರ ಅರ್ಧ ಮಾಡಬೇಕು, ಅರ್ಧ ಮಾಡಿದಾಗ 2 ಅಥವಾ ಹಾಗಾದ್ರೆ 1 ಅಂದರೆ 1 ಸಂಖ್ಯೆ ಬಿಟ್ಟು ಪಾಯಿಂಟನ್ನು ಇವಾಗ ನಾವು ಕೊಡಬೇಕು. ಹಾಗಾಗಿ ಓರ್ ಎತ್ತರ ಎಷ್ಟು ಬಂತು 2.5 ಮೀಟರ್. ಹಾಗಾದ್ರೆ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ಕೊಟ್ಟು π ಅಂದರೆ 22/7, ತ್ರಿಜ್ಯ ಅಂದರೆ 0.7 ಇನ್ ಬ್ರ್ಯಾಕೆಟಿಗೆ ಬ್ರ್ಯಾಕೆಟು 2ಕ್ಕೆ 2. ಸೊ ತ್ರಿಜ್ಯ ಅಂದ್ರೆ 0.7 ಪ್ಲಸ್ಗೆ ಪ್ಲಸ್ಸು h ಅಂದ್ರೆ 2.4 ಪ್ಲಸ್ ಎ ಪ್ಲಸ್ಸು ಎಲ್ ಅಂದ್ರೆ ಓರ್ ಎತ್ತರ ಕಂಡುಹಿಡಿದ್ವಿ 2.5 ಮೈನಸ್ ತ್ರಿಜ್ಯ ಅಂತದ 0.7. ಇದಕ್ಕೆ ಸರಳ ರೂಪವನ್ನು ಕೊಟ್ಟಾಗ ಸೊ ಇಲ್ಲಿ 7 ಕಡಿತ ಹೋಗುತ್ತೆ, 0.1 × 22 ಅಂದ್ರೆ 2.2 ಆಗುತ್ತೆ. ಸೊ ನೆಕ್ಸ್ಟ್ ಈ 2.2 ಸೊ ಇಲ್ಲಿ ನೋಡ್ಬೋದು 7 1
0.1 ಹಂಗೆ 22 27 1 ಸೆಕೆಂಡ್ ಬಿಟ್ಕೊಂಡು 2.2 ಆಗುತ್ತೆ. ಇನ್ನು 2 0.7 ಪ್ಲಸ್ 2.4 ಅಂದ್ರೆ 3.1 ಪ್ಲಸ್ 2.5 0.7 ಕಳಿಬೇಕು ಅಂದ್ರೆ 2.5 0.7 15 7 ಅಂತಂದ್ರೆ 8 ಕೈಲ ಬಂತು 1 ಪಾಯಿಂಟಿಗೆ ಪಾಯಿಂಟು 2 1 ಅಂತಂದ್ರೆ 1 ಹಾಗಾಗಿ 1.8 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 2.2 ಇಂಟು 3.1 ಇಲ್ಲಿ ಇಂಟು ಇರುತ್ತೆ ಬ್ರ್ಯಾಕೆಟ್ ಅಂದ್ರೆ ಹಂಗಾರೆ 2 31 62 1 ಸೆಕೆಂಡ್ ಪಾಯಿಂಟ್ ಕೊಟ್ರೆ 6.2 ಪ್ಲಸ್ 1.8 ನೆಕ್ಸ್ಟ್ 2.2 ಇನ್ನು 6.2 ಪ್ಲಸ್ 1.8 ಕೂಡಿಸಿದಾಗ ಅದು ಏನಾಗುತ್ತೆ 8.0 ಆಗುತ್ತೆ. ಹಂಗಾರೆ ಪಾಯಿಂಟ್ ಅಂದರೆ 0 ಬಿಟ್ಬಿಡ್ತೀವಿ ಹಾಗಾಗಿ 8 ಎಂಟ್ಲೆ 176 1 ಸೆಕೆಂಡ್ ಪಾಯಿಂಟ್ ಕೊಟ್ಟಾಗ 1.76. ಹಾಗಾಗಿ ಇದನ್ನು ಅಂದಾಜು ಮಾಡಿದಾಗ ಅತ್ಯಂತ ಸಮೀಪ ಬೆಲೆಗೆ ಅಂತ ಹೇಳ್ಯಾರ. ಅತ್ಯಂತ ಸಮೀಪದ ಬೆಲೆಗೆ ಅಂತ ಕೇಳ್ಯಾರ. ಹಾಗೆ 17.6ಕ್ಕೆ ಅತ್ಯಂತ ಸಮೀಪ ಇರೋದು ಯಾವುದು 18 ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್. ಇದರ ಒಂದು ನೂತನ ಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಮರದಿಂದ ಮಾಡಿದ ಸಿಲಿಂಡರ್ನ 2 ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ಅಂತ ಹೇಳ್ಯಾರ. ಎಸ್, ಇದು ಒಂದು ಮರದಿಂದ ಮಾಡಿದಂಥ ಒಂದು ಸಿಲಿಂಡರ್. ಇದನ್ನು ಮೇಲೆ ಈ ಥರನಾಗಿ ಕೊರಿತಾರ, ಕೆಳಗಡೆನೂ ಕೊರಿತಾರ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಏನು ಮಾಡ್ತಾರೆ, ಮೇಲ್ಗಡೆ ಒಂದು ಅರ್ಧಗೋಳವನ್ನು ಕೆಳಗಡೆ ಒಂದು ಅರ್ಧಗೋಳವನ್ನು ಟೊಳಗಿಸಿ ಕೊರಿತಾರೆ. ಹಂಗಾರೆ ಈ ಸಿಲಿಂಡರ್ನ ಎತ್ತರ ಎಷ್ಟೈತೆ ಅಂದ್ರೆ 10 ಸೆಂಟಿಮೀಟರ್ ಮತ್ತು ಅದರ ಪಾದ ತ್ರಿಜ್ಯ 3.5 ಅದ. ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ಸೊ ವಸ್ತುವಿನ ಒಟ್ಟು ವಿಸ್ತೀರ್ಣ ಇಸ್ಕೊಟ್ಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ವಸ್ತುವಿನ ಒಟ್ಟು ವಿಸ್ತೀರ್ಣ ಇಸ್ಕೊಂಡು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πRh ಪ್ಲಸ್ 2 ಅರ್ಧಗೋಳಗಳು 2 ಗುಳ್ಳೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ 2πr². ಇಲ್ಲಿ 2πr ಅನ್ನು ಕಾಮನ್ ತೆಗಿತೀನಿ ನಾನು, ಬ್ರ್ಯಾಕೆಟ್ನಾಗ h ಪ್ಲಸ್ 2r ಉಳಿತೈತಿ. ಅಂದರೆ ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಕೊಟ್ಟಾರ, ತ್ರಿಜ್ಯ 3.5 ಅಂತ ಕೊಟ್ಟಾರ. ಈ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ವಸ್ತುವಿನ ಒಟ್ಟು ವಿಸ್ತೀರ್ಣ ಈಸ್ ಈಕ್ವಲ್ ಟು 2 ಇಂಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ 3.5 ಬ್ರ್ಯಾಕೆಟ್ನಾಗ h ಅಂದ್ರೆ 10 ಪ್ಲಸ್ 2r 2 ಇಂಟು 3.5 ಆಗುತ್ತೆ. ಇನ್ನು 44 ಅಂದರೆ 22 44 ಆಗುತ್ತೆ. ಇಲ್ಲೇ 22 44 ಇಲ್ಲಿ ಕಡೆ ತಗೋತ ನೋಡಿ, 7 ಇಲ್ಲೇ 35 1 ಸೆಕೆಂಡ್ ಪಾಯಿಂಟ್ ಕೊಟ್ಟರೆ 0.5 ಅದಕ್ಕೆ 0.5 ಆಗುತ್ತೆ. ಇನ್ನು 10 ಪ್ಲಸ್ ಇಲ್ಲಿ ನೋಡಿರಿ 35 70 1 ಸೆಕೆಂಡ್ 7.0 ಆಗುತ್ತೆ. ತದನಂತರ ಇಲ್ಲಿ 44 ಇಲ್ಲೇ 220 ಆಗುತ್ತೆ, 1 ಸೆಕೆಂಡ್ ಪಾಯಿಂಟ್ ಕೊಟ್ಟರೆ 22.0, 10ಕ್ಕೆ 7 ಸೇರಿಸಿದ್ರೆ 17 ಆಗುತ್ತೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ವಸ್ತುವಿನ ಒಟ್ಟು ವಿಸ್ತೀರ್ಣ ಆಗುತ್ತೆ 17 374 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 374 ಚದರ ಸೆಂಟಿಮೀಟರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸೊ ಈ ಲೆಕ್ಕಗಳನ್ನು ಪದೇ ಪ್ರಾಕ್ಟೀಸ್ ಮಾಡಿ ವಿಡಿಯೋನ ನೋಡಿ, ಯಾಕಂದ್ರೆ 3 ಅಂಕ ಅಥವಾ 4 ಅಂಕದ ಪ್ರಶ್ನೆಗಳು ಈ ಒಂದು ಅಭ್ಯಾಸದ ಮೇಲೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ಪದೇ ವಿಡಿಯೋದ ನೋಡೋದ್ರ ಮೂಲಕ ಈ ಒಂದು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿ.